ಈಗ ರಾಕ್ಷಸ ವೆಬ್ ಸೀರೀಸ್ ಎಪಿಸೋಡ್ 6 ನೋಡೋಣ. ಬೀರ ಹನುಮಪ್ಪನ ಮನೆಗೆ ಪ್ರಸಾದ ಕೊಡೋಕೆ ಅಂತ ಬಂದಾಗ ಮನೆ ಬೀಗ ಹಾಕಿರುತ್ತೆ. ಬೈ ದ ವೇ ಹನುಮಪ್ಪನ ಹೆಂಡತಿ ಜ್ಯೋತಿ ಮನೆ ಬಿಟ್ಟು ಹೋಗಿರ್ತಾಳೆ ಮಗುನ ಕರ್ಕೊಂಡು. ಬಿಕಾಸ್ 3 ಹೊತ್ತು ಹನುಮಪ್ಪ ಡ್ಯೂಟಿ ಅಂತ ಆಚೆ ಕಡೆ ಇರೋದ್ರಿಂದ ಜ್ಯೋತಿಗೆ ಬೇಜಾರಾಗಿ ಮನೆ ಬಿಟ್ಟು ಹೋಗಿರ್ತಾಳೆ. ವಿಷಯ ಗೊತ್ತಾಗಿದ್ದ ಹನುಮಂತನಿಗೆ ಇನ್ನಷ್ಟು ಟೆನ್ಷನ್ ಆಗುತ್ತೆ. ಬೀರ ಹನುಮಪ್ಪನ ಹತ್ರ ಬರ್ತಾನೆ. ಆಗ ಹನುಮಪ್ಪ ಹೇಗಾದರೂ ಮಾಡಿ ಆ ನದಿ ಹತ್ತಿರ ಸಿಕ್ಕಿರೋ ಡೆಡ್ ಬಾಡಿ ತಲೆ ವಿಚಾರ ಮಾತ್ರ ಗೊತ್ತಾಗೋದಿಲ್ಲ. ಸೊ ಹೀಗಾಗಿ ಹನುಮಪ್ಪ ಬೀರನಿಗೆ ಇನ್ನೂ ಏನಾದರೂ ಕೊಲೆಗಳು ಮಾಡಿದರೆ ಒಪ್ಕೊಂಡ್ಬಿಡೋ ಅಂತಾನೆ. ಬೀರ ಅದಕ್ಕೆ ಎಲ್ಲ ಮರ್ಡರ್ನೂ ಯಾರು ಮಾಡಿದ್ರು ಅನ್ನೋದಕ್ಕಿಂತ ಯಾಕೆ ಮಾಡಿದ್ರು ಅನ್ನೋದು ಉತ್ತರ ಆಗಿರುತ್ತೆ ಅಂತಾನೆ. ಅದೇ ಟೈಮ್ಗೆ DSP SP ಬಂದು ಬೀರನ್ನ ಸೆಲ್ಗೆ ಹಾಕಿ ಚೆನ್ನಾಗಿ ಹೊಡಿತಾರೆ. 8 ಕೊಲೆಗಳನ್ನು ನೀನೇ ಮಾಡಿದೀಯಾ ಅಂತ ಕೇಳಿದರೆ ಬೀರನ್ನ ಯಾವ ಕೊಲೆನೂ ಮಾಡಿಲ್ಲ ರೀ, ಈ ಪೊಲೀಸ್ನವರು ಒಪ್ಕೊಳ್ಳಿಲ್ಲ ಅಂದ್ರೆ ನನ್ನ ರೂಮ್ನ್ಯಾಗ ಕೂಡ ಹಾಕಿ ಸಾಯಿಸ್ತಿದ್ರು ಸರ್ ಅಂತ ಉಲ್ಟಾ ಹೊಡಿತಾನೆ. ಇನ್ನೊಂದು ಸೀನಲ್ಲಿ ಬೀರನ್ ಮಗಳು ಯಾವುದೋ ಹುಡುಗ ರಬ್ಬರ್ ಹಾವು ತೋರಿಸ್ತಿದ್ಕೆ ಹೆದರ್ಕೋತಾಳೆ. ಅಲ್ಲಿ ಹನುಮಪ್ಪನೂ ಇರ್ತಾನೆ. ಆಗ ಬೀರನ್ ಮಗಳಿಗೆ ಸಮಾಧಾನ ಮಾಡ್ತಾನೆ. ಯಾಕಿಷ್ಟು ಭಯ ಹಾವು ಅಂದರೆ, ಈ ಹಿಂದೆ ಆ ಹುಡುಗಿಗೆ ಹಾವು ಕಚ್ಚಿ ಅವಳು ಬದುಕಿದ್ದೇ ಪವಾಡ. ಅವಳು ಮೇಷ್ಟ್ರು ಅವಳನ್ನು ಬದುಕಿಸಿರ್ತಾರೆ. ಆ ಮೇಷ್ಟ್ರು ಬೇರೆ ಯಾರೂ ಅಲ್ಲ, ಎಪಿಸೋಡ್ 1ರಲ್ಲಿ ತೋರಿಸಿರ್ತಾರಲ್ಲ ಆ ಟೀಚರ್ ಅಮ್ಮನ ಗಂಡ. ಈ ಕಡೆ DSP ಇನ್ಸ್ಪೆಕ್ಟರ್ ಹನುಮಪ್ಪನ ಕರೆದು, ಬೀರ ನಾವೇನು ಮಾಡಿದ್ರೂ ನಿಜ ಬಾಯ್ ಬಿಡ್ತಿಲ್ಲ, ಅವನು ನಿನ್ನ ಮಾತು ಅಷ್ಟೇ ಕೇಳ್ತಾನೆ, ನೀನೇ ನೋಡ್ಕೋ ಈ ಕೇಸ್ನ ಅಂತ ಹೇಳಿ ಹೋಗ್ತಾರೆ. ಈಗ ಹನುಮಪ್ಪ ಏನು ಮಾಡಿಬಿಡ್ತಾನೆ ಅಂದರೆ, ಬೀರನ್ನ ಕ್ಯಾಶುವಲ್ ಆಗಿ ಹೆಂಗೆ ಟ್ರೀಟ್ ಮಾಡ್ತಿದ್ನೋ ಅದೇ ಥರ ಟ್ರೀಟ್ ಮಾಡಿ ಅವನಿಗೆ ಊಟ ಮಾಡಿಸಿ ಅವನ ಮಗಳಿಗೂ ಊಟನ ಕೊಟ್ಟು ಕಳಿಸ್ತಾನೆ. ಹನುಮಪ್ಪ ಬೀರನ್ ಮನೆ ಮುಂದೆ ಇರೋ ದೇವಸ್ಥಾನದ ಹತ್ರ ಹೋಗ್ತೀನಿ ಅಂತ ಬೀರನ್ನ ವಾಚ್ ಮಾಡ್ತಿರ್ತಾನೆ. ಬೀರ ನೋಡಿದರೆ ಮನೆ ಒಳಗೆ ಹೋಗಿ ಬಿರಿಯಾನಿ ಕೊಟ್ಟು ತಪ್ಪಿಸ್ಕೊಳ್ದೆ ರಿಟರ್ನ್ ಗೋಣಿ ಚೀಲ ತಗೊಂಡು ಬರ್ತಾನೆ. ಬೈಕ್ ಒಳಗೆ ಬರುವಾಗ ಹಂಪ್ಸ್ ಬಂದಾಗ ಆ ಚೀಲದೊಳಗಿಂದ ಕೊಡಲಿ ಕಾಣಿಸುತ್ತೆ. ಬೈ ದ ವೇ ಈ ಬೀರ ಕೊಡಲಿ ತಗೊಂಡು ಈಗ ಯಾರನ್ನ ಕೊಲೆ ಮಾಡೋಕೆ ಹೊಂಚಾಗ್ತಿದ್ದಾನೋ ಏನೋ. ಹನುಮಪ್ಪ ಬೇರೆ ನದಿ ಹತ್ರ ಕುಂದಿರ್ಸ್ಕೊಂಡು ಬೀರನ್ ಕತೆ ಕೇಳ್ತಾನೆ. ಬೀರ ತನ್ನ ಹೆಂಡತಿ ಸೇರಿಕೊಂಡು ಬೇರೆಯವ್ರ ಜೊತೆ ಹಣ ದೋಸ್ತಿದ್ರಲ್ಲ, ಒಂದಿನ ಅವನ ಹೆಂಡತಿ ಇರೋ ಬರೋ ಬಂಗಾರ ದುಡ್ಡು ದೋಚ್ಕೊಂಡು ಬೀರನ್ನ ಬಿಟ್ಟು ಹೋಗಿರ್ತಾಳೆ. ಹೀಗಾಗಿ ಬೀರ ಆ ದಂಧೆನ ಬಿಟ್ಟು ಕೂಲಿ ಕೆಲಸ ಮಾಡ್ಕೊಂಡಿದ್ದ. ಮಗಳ ಸಾಲಿಗೆ ಒಂದು ಪುಸ್ತಕ ಕೊಡೋಕೂ ಆಗ್ತಿರ್ಲಿಲ್ಲ. ಹೀಗಾಗಿ ತಾನು ದುಡಿಯೋ ಜಾಗದಲ್ಲಿ ಉದ್ರಿ ಕೇಳಿದರೆ ಯಾರೂ ಕೊಡ್ತಿರ್ಲಿಲ್ಲ ಅಂತ ಎಷ್ಟೊಂದು ಬಂಗಾರನೆಲ್ಲ ಮೈ ಮೇಲೆ ಹಾಕ್ಕೊಂಡು ಕಾರ್ ಗಾಡಿ ಒಳಗೆ ಓಡಾಡೋರೆಲ್ಲ ಉದ್ರಿ ಕೇಳಿದರೆ ಕೊಡ್ತಿರ್ಲಿಲ್ಲ. ಹೀಗಾಗಿ ಅಂಥವ್ರಿಗೆಲ್ಲ ನದಿ ಹತ್ರ ನಿಧಿ ಇದೆ ಅಂತ ಸುಳ್ಳು ಹೇಳಿ ರಾತ್ರಿ ಹೊತ್ತು ಅವರನ್ನೆಲ್ಲ ನಿಧಿ ಆಸೆಗೆ ಬಂದಾಗ ಸಾಯಿಸ್ತಿದ್ದೆ ಅಂತ ಹೇಳ್ತಾನೆ. ಅವರನ್ನು ಸಾಯಿಸಿ ಆ ನದಿ ಒಳಗಿರೋ ಮೊಸಳೆಗೆ ಹಾಕ್ತಿದ್ದೆ ಅಂತಾನೆ. ಹನುಮಪ್ಪನಿಗೆ ಶಾಕು. ಈಗ ಹನುಮಪ್ಪನೂ ಆ ನದಿ ಹತ್ರನೇ ಇದ್ದಾನೆ. ಬೀರನ್ ಕಡೆ ಬೇರೆ ಕೊಡಲಿ ಇದೆ. ತಿರುಗಿ ನೋಡಿದರೆ ಬೀರ ಹನುಮಪ್ಪನ್ನೇ ಕೊಡಲಿಯಿಂದ ಸಾಯಿಸೋಕೆ ಟ್ರೈ ಮಾಡ್ತಾನೆ. ಹೇಗೋ ಹನುಮಪ್ಪ ಬೀರನ್ ಕಡೆಯಿಂದ ತಪ್ಪಿಸ್ಕೊತಾನೆ. ಬೀರ ನೀರಿಗೆ ಹಾರಿ ಮಾಯ ಆಗ್ತಾನೆ. ಈಗ ಹನುಮಪ್ಪ ಸ್ಟೇಷನ್ಗೆ ಓಡಿ ಬಂದು ಬೀರ ಎಸ್ಕೇಪ್ ಆಗಿದ್ದಾನೆ ಅಂತ DSPಗೆ ಇನ್ಸ್ಪೆಕ್ಟರ್ಗೆ ಹೇಳಿದರೆ ಅವರು ನೀನೇ ಅವನನ್ನು ಎಸ್ಕೇಪ್ ಆಗೋಕೆ ಹೆಲ್ಪ್ ಮಾಡಿದೀಯಾ ಅಂತ ಹನುಮಪ್ಪನ ಕೆಲಸದಿಂದ ತೆಗೆದುಹಾಕ್ತಾರೆ. ಈ ಕಡೆ ಹನುಮಪ್ಪ ಯಲ್ಲಪ್ಪನಿಗೆ ಕಾಲ್ ಮಾಡಿ ಬೀರನ್ ಮನೆಗೆ ಹೋಗಿ ಅವನ ಮಗಳಿದಾಳೋ ಇಲ್ವೋ ಚೆಕ್ ಮಾಡು ಅಂತ ಹೇಳ್ತಾನೆ. ಅಲ್ಲಿ ನೋಡಿದರೆ ಯಾರೂ ಇರೋದಿಲ್ಲ. ಮನೆ ಕಿಲಿ ಬೇರೆ ಹಾಕಿರುತ್ತೆ. ಬೀರ ಹನುಮಪ್ಪನಿಗೆ ಮಂಕು ಬೂದಿ ಎರಚಿ ತಪ್ಪಿಸ್ಕೊಂಡಿರ್ತಾನೆ. ಬೇಸಿಕಲಿ ಬೀರನ್ ಹಳೆ ಮನೆ ಒಳಗೆ ಹನುಮಪ್ಪ ಬಂದು ಕೊಡ್ಲಿ ಹಿಡ್ಕೊಂಡು ಕುಳಿತಿರ್ತಾನೆ. ಬೀರ ನೀರಿಂದ ಆಚೆ ಬಂದು ಅದೇ ಮನೆಗೆ ಬರ್ತಾನೆ. ಬೀರನ್ ಮೇಲಿರೋ ಕೋಪಕ್ಕೆ ಹನುಮಪ್ಪ ನಿನ್ನ ಸಾಯೋವರೆಗೂ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ತೀನಿ, ಏನೋ ಹೋಗ್ಲಿ ಪಾಪ ಅಂತ ಬಿಟ್ಟರೆ ನನ್ನೇ ಸಾಯಿಸೋಕೆ ಬರ್ತೀಯಾ, ನಿನ್ನ ಮಗಳಿಗೆ ನಿಮ್ಮ ಅಪ್ಪನೂ ಮೊಸಳೆ ಬಾಯಿಗೆ ಸಿಕ್ಕು ಸತ್ತಿದ್ದಾನೆ ಅಂತ ಕತೆ ಹೇಳ್ತೀನಿ ಅಂದಾಗ ಬೀರ ತನ್ನ ನಿಜವಾದ ಲೈಫ್ ಸ್ಟೋರಿನ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ. ಬೈ ದ ವೇ ಈ ಬೀರ ಕೂಲಿ ಮಾಡೋ ಕೆಲಸಗಾರನಾಗಿರ್ತಾನೆ. ಬೀರನ್ ತಮ್ಮನ ಹೆಂಡತಿ ಜೋಡಿ ಬೀರನ್ ಮದುವೆ ಆಗಿರುತ್ತೆ. ಬೀರನ್ ತಮ್ಮನ ಹೆಂಡತಿ ಓಡಿ ಬಂದು ಮದುವೆ ಆಗಿರ್ತಾಳೆ. ಬೀರನ್ ತಮ್ಮ ಆಕ್ಸಿಡೆಂಟ್ನಲ್ಲಿ ಸತ್ತಿದ್ದಕ್ಕೆ ಬೀರನ್ ಮದುವೆ ಆಗಿರ್ತಾಳೆ. ಕೊನೆಗೂ ಅವಳು ಬೀರನ್ನ ಬಿಟ್ಟು ಹೋದ್ಲು. ಬೀರನ್ ತಾಯಿ ಸತ್ತು ಹೋಗಿರ್ತಾಳೆ. ಆದರೆ ಅವನು ಬದುಕಿರೋದೇ ಅವನ ಮಗಳಿಗೋಸ್ಕರ. ಬಟ್ ಬೀರನ್ನ ಅರೆಸ್ಟ್ ಮಾಡೋಕೆ ಯಾವುದೇ ಪ್ರೂಫ್ ಇರೋದಿಲ್ಲ. ಬಿಕಾಸ್ ಎಲ್ಲ ಕೊಲೆ ಮಾಡಿ ದೇಹನ ಮೊಸಳೆ ಬಾಯಿಗೆ ಹಾಕಿರ್ತಾನೆ. ಈಗ ಹನುಮಪ್ಪ ಅವನನ್ನು ಸಾಕ್ಷಿ ಸಮೇತ ಹಿಡಿದು ಹಾಕ್ತಾನೆ. ಆ ಸಾಕ್ಷಿ ಏನಂದರೆ ಬೀರ ಕೊಲೆ ಮಾಡಿರೋದ್ರಲ್ಲಿ ಒಂದೇ ಒಂದು ಹೆಣನ ನದಿ ಹತ್ರ ಹೂತಾಕಿರ್ತಾನೆ. ಎಲ್ಲಿ ಸಿಕ್ಕಾಕ್ಕೋತೀನೋ ಅಂತ ಆ ಹೆಣನ ರಾತ್ರಿ ಅಗಿತಿರ್ತಾನೆ. ಎಪಿಸೋಡ್ ಸ್ಟಾರ್ಟಿಂಗ್ನಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಏನೋ ಶಬ್ದ ಅಂತ ನದಿ ಹತ್ರ ಬಂದಿದ್ದಕ್ಕೆ ಹೆದರಿ ಹೆಣನ ಅರ್ಧಂಬರ್ಧ ಅಗಿದು
ಓಡಿ ಬಂದಿರ್ತಾನೆ. ಅಷ್ಟರಲ್ಲಿ ಬೆಳಿಗ್ಗೆ ನಾಯಿಗಳೆಲ್ಲ ಬಂದು ಆ ಬಾಡಿನ ಹರಿದು ಹಾಕಿ ಬಾಡಿ ಹೊರಗೆ ಬಂದಿತ್ತು. ಜನ ಎಲ್ಲ ಸೇರಿರ್ತಾರೆ. ಹಾಗಾಗಿ ಬೀರನ್ ತಂಗಿಗೆ ಮೊಸಳೆ ಬಂದೈತಿ ಅಂತ ಕೂಗೋಕೆ ಹೇಳಿ ಪೊಲೀಸ್ನವ್ರನ್ನೆಲ್ಲ ಡೈವರ್ಟ್ ಮಾಡಿ ಆ ಹೆಣದ ತಲೆ ಕತ್ತರಿಸ್ಕೊಂಡು ಹೋಗಿರ್ತಾನೆ. ಆ ಪ್ಲೇಸಲ್ಲಿ ಇವನು ಯೂಸ್ ಮಾಡೋ ಹತಾರ್ ಸಿಕ್ಕಿರುತ್ತೆ. 3 ಹೊತ್ತು ಸ್ಟೇಷನ್ ಒಳಗಡೆ ಇರೋ ಬೀರನ್ಗೆ ಪೊಲೀಸ್ನವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಪೊಲೀಸ್ನವ್ರನ್ನ ಉಪಯೋಗಿಸ್ಕೊಂಡು ಸರ್ಕಸ್ ಆಡಿಸ್ತಿರ್ತಾನೆ. ಬೈ ದ ವೇ, ಈ ಬೀರ ಎಲ್ಲರನ್ನು ಕೊಂದು ಮೊಸಳೆಗೆ ಹಾಕುವಾಗ ಯಾರೋ ಒಬ್ಬ ವ್ಯಕ್ತಿ ಅದನ್ನು ನೋಡಿಬಿಡ್ತಾನೆ. ಅವನನ್ನು ಕೊಡ್ಲಿಯಿಂದ ಹಿಂದೆಯಿಂದ ಬಂದು ಸಾಯಿಸ್ತಾನೆ. ಬಟ್ ಆ ವ್ಯಕ್ತಿ ಯಾರು ಅಂದರೆ ತನ್ನ ಮಗಳಿಗೆ ಹಾವು ಕಚ್ಚಿದಾಗ ಏನು ಬದುಕಿಸಿರ್ತಾನಲ್ಲ ಆ ಟೀಚರ್ ಅಮ್ಮನ ಗಂಡ. ಅವನ ಮುಖಾನು ನೋಡ್ದೇನೆ ಬೀರಪ್ಪ ತನ್ನ ಮಗಳನ್ನ ಉಳಿಸಿದ ಪುಣ್ಯಾತ್ಮನ ಕೊಂದೆ ಅಂತ ಪಶ್ಚಾತ್ತಾಪದಿಂದ ಮೊಸಳೆ ಬಾಯಿಗೆ ಹಾಕದೆ ಮಣ್ಣಲ್ಲಿ ಹೂತಾಕಿರ್ತಾರೆ. ಬೈ ದ ವೇ, ಹನುಮಪ್ಪ ಹೇಗೆ ಬೀರಾನೇ ಆ ಮಾಸ್ತರ್ನ ಕೊಂದಿದ್ದು ಹಾಗೆ ಡೆಡ್ ಬಾಡಿ ತಲೆನ ಕತ್ತರಿಸ್ಕೊಂಡು ಹೋಗಿದ್ದ ಅಂತ ಪ್ರೂಫ್ ಸಮೇತ ಹೇಗೆ ಕಂಡು ಹಿಡಿದ್ರು ಅಂದರೆ ಈ ಬೀರ ಆ ಸರ್ ಮ್ಯಾಟ್ರ್ ಬಂದಾಗ ಭಯ ಪಡ್ಕೊತಿದ್ದ. ಅದು ಅಲ್ಲದೆ ಆ ಟೀಚರ್ ಅಮ್ಮನ ಗಂಡ ಲಾಸ್ಟ್ ಲೊಕೇಶನ್ ಆ ನದಿ ಹತ್ರನೇ ಸಿಕ್ಕಿರೋದ್ರಿಂದ ಹನುಮಪ್ಪ ಬೀರನ್ ಮೇಲೆ ಡೌಟ್ ಬಂದು ಬೀರಾನ್ ಕಿವಿಯಲ್ಲಿ ಆ ಸರ್ ಹೆಂಡತಿ ಆ ಬಾಡಿ ತನ್ನ ಗಂಡಂದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. ತಲೆ ಇಲ್ಲದೆ ಬಾಡಿ ಯಾರ್ದು ಅಂತ ನಾವು ಐಡೆಂಟಿಫೈ ಮಾಡಿದ್ದೀವಿ. ನಿಂಗೆ ಮನುಷ್ಯತ್ವ ಅನ್ನೋದಿದ್ರೆ ನಿನ್ನ ಮಗಳ ಪ್ರಾಣ ಉಳಿಸಿದವ್ರನ್ನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡು ಅಂದಿದ್ದಕ್ಕೆ ಬೀರ ತನ್ನ ತಪ್ಪನ್ನ ಒಪ್ಕೊಂಡು ಸರೆಂಡರ್ ಆಗ್ತಾನೆ. ಬೀರನ್ ಮಗಳನ್ನ ಹನುಮಪ್ಪ ಸಾಕ್ತಾನೆ. ಹಾಗೆ ಹನುಮಪ್ಪನ ಹೆಂಡತಿ ಹೋಗಿರ್ತಾಳಲ್ಲ ಜ್ಯೋತಿ, ಅವಳು ಕೂಡ ಈಗ ಹನುಮಪ್ಪನ ಜೊತೆ ಬರ್ತಾಳೆ. ಸೊ ಇಲ್ಲಿಗೆ ಈ ರಾಕ್ಷಸ ವೆಬ್ ಸೀರೀಸ್ ಎಂಡ್ ಆಗುತ್ತೆ. ಇದೇ ತರಹದ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್ ದಿಸ್ ವಿಡಿಯೋ.